ಬೀದರ್ನಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗೋಸ್ಕರ ಜನ ಪರದಾಡ್ತಾ ಇದ್ದಾರೆ. ಬುಕ್ ಮಾಡಿ 4-5 ದಿನ ಕಳೆದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ. ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ನಿತ್ಯ 150 ಸಿಲಿಂಡರ್ನಷ್ಟೇ ಕೊಡ್ತೇವೆ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರಂತೆ. ಅಷ್ಟು ಮಾತ್ರವಲ್ಲ, ಗ್ಯಾಸ್ ಏಜೆನ್ಸಿಯವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಗ್ರಾಹಕರು. ನಮ್ಮ ಪ್ರತಿನಿಧಿ ಸುರೇಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ಗೃಹ ಬಳಕೆ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕಳೆದ 20 ದಿನದಿಂದನೂ ಕೂಡ ಸಾರ್ವಜನಿಕರು ಬಂದು ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡು ಮರಳಿ ಹೋಗುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ನ ಏನು ನೆಹರು ಕ್ರೀಡಾಂಗಣದ ಬಳಿ ಇರ್ತಕ್ಕಂಥ HP ಗ್ಯಾಸ್ ಏಜೆನ್ಸಿ ಮುಂದೆ ಸದ್ಯ ನಾನು ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು ನೀವು, ನೂರಾರು ಸಂಖ್ಯೆಯ ಜನರು ಕೂಡ ಬಂದು ಗ್ಯಾಸನ್ನು ಲೈನ್ ಹಚ್ಕೊಂಡು ಏನು ಗ್ಯಾಸನ್ನು ಖರೀದಿ ಮಾಡಲಿಕ್ಕೆ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇದು ಒಂದು ದಿನದ ಕಥೆಯಲ್ಲ, ಸುಮಾರು 20 ದಿನದಿಂದನೂ ಕೂಡ ಇಲ್ಲಿ ನಿರಂತರವಾಗಿ ಜನರು ಕೂಡ ಬೆಳಿಗ್ಗೆ 6 ರಿಂದ 7 ಗಂಟೆ ಸುಮಾರು ತನ ಇಲ್ಲಿ ಬಂದ್ಕೊಂಡು 4-5 ಗಂಟೆ ಕಾದರೂ ಕೂಡ ಅವರಿಗೆ ಗ್ಯಾಸು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಯಾಕೆಂದರೆ ಬಹುಮುಖ್ಯವಾಗಿ ಜನರಿಗೂ ಕೂಡ ಗ್ಯಾಸ್ನ ಅವಶ್ಯಕತೆ ಇದೆ. ಯಾಕೆಂದರೆ ಕಳೆದ ಒಂದು 5-6 ದಿನದಲ್ಲೂ ಕೂಡ ಗ್ಯಾಸನ್ನು ಬುಕ್ ಮಾಡ್ತಾ ಇದ್ದಾರೆ, ಆದರೆ ಇನ್ನೂವರೆಗೂ ಕೂಡ ಅವರಿಗೆ ಗ್ಯಾಸ್ ಕೂಡ ಇಲ್ಲಿ ಬರ್ತಾ ಇಲ್ಲ. ಯಾಕೆಂದರೆ ಈ ಹಿಂದೆ 20 ದಿವಸದ ಹಿಂದ್ಗಡೆ ಒಂದು ಬುಕ್ ಮಾಡಿದರೆ ಸಾಕು, ಮನೆಗೇನು ಈ ಗ್ಯಾಸ್ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಕಳೆದ ಒಂದು 20 ದಿನದಿಂದ ಕೂಡ ಇಲ್ಲಿ ಯಾವುದೇ ರೀತಿ ಗ್ಯಾಸ್ ಕೂಡ ಇಲ್ಲಿ ಬರ್ತಾ ಇಲ್ಲ. ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಬರ್ತಾ ಇಲ್ಲ. ಆದರೆ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳ್ರಿ, ಗ್ಯಾಸ್ ಏನು ಯಾವ ರೀತಿ ಸಮಸ್ಯೆ? 15-20 ದಿವಸ ಹಿಡಿದು ಬುಕ್ ಮಾಡಿದ್ದೀರಿ, ಒಟ್ಟು 1 ದಿವಸನೂ ಬರ್ತಾ ಇಲ್ಲ ಗ್ಯಾಸು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅಂಥದ್ದು ಈ ಪರಿಸ್ಥಿತಿ. ಬರಬೇಕು, ಲೈನ್ ನೋಡಬೇಕು, ಬರ್ತದೆ ಅನ್ಬೇಕು, ಹೋಗ್ಬೇಕು. ಮುಂಜಾನೆ ಎಷ್ಟು ಗಂಟೆ ನಿಂತ್ಕೋತೀರ ಪ್ರತಿದಿನ? 9ಕ್ಕೆ ಬರ್ತೀವಿ, 11-11:30 ತನಕ ನಿಂದಿರ್ತೀವಿ, ಮತ್ತೆ ಹೊಂಟೋಗ್ತೀವಿ. ಮತ್ತು ಸಾಯಂಕಾಲ ಬರೋದು, ಮತ್ತೊಂದು ರೌಂಡ್ ಹೊಡೆದು ಹೋಗೋದು. ಏನು ಹೇಳ್ತಾರೆ ಅವ್ರು? ಗ್ಯಾಸ್ ಇಲ್ಲ ಅಂತಾರೆ, ಏನು ಅದು ಮಾತಾಡ್ಲಿಕ್ಕೆ ಬಿಡಂಗಿಲ್ಲ. ನಾ ಬರ್ತದೆ ಹೋಗ್ರಿ ಅಂತ ಹೇಳ್ತಾರೆ. ಇತ್ತು ಪೈಲೆ ಅಂದರೆ ಹೆಣ್ಮಕ್ಳು ಒಲಿ ಮೇಲೆ ಬಡಿತಿದ್ರು. ಈಗೇನು ಒಲಿನೇ ಎಲ್ಲ ಗ್ಯಾಸ್ ಇದ್ದಿನ ಸಲ ಪ್ರಾಬ್ಲಮ್ ಅದಲ್ಲ. ನಾವು ಕಳೆದ 10 ದಿನದಿಂದ ಕೂಡ ಇಲ್ಲೇನು ಬರ್ತಾ ಇದ್ದೀವಿ, ಆದರೆ ಯಾವುದೇ ರೀತಿಯಿಂದ ನಮಗೆ ಗ್ಯಾಸನ್ನು ಕೊಡ್ತಾ ಇಲ್ಲ. ಯಾಕಂದರೆ ಈ ಹಿಂದೆ ಆದರೆ ಹಳ್ಳಿಗಾಡಿನಲ್ಲಿ ಕೂಡ ಇನ್ನು ಒಲೆಯಿಂದ ಬಡಿದು ರೊಟ್ಟಿನ ಮಾಡ್ಕೋತಿದ್ವಿ, ಆಹಾರ ಪದಾರ್ಥನ ಬೇಯಿಸ್ತಾ ಇದ್ದೀವಿ. ಆದರೆ ಗ್ಯಾಸ್ ಅನಿವಾರ್ಯತೆ ಗ್ಯಾಸ್ ಆಗಿದೆ, ಹೀಗಾಗಿ ನಮಗೆ ಗ್ಯಾಸ್ ಕೂಡ ಬರ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಜನ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.